ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಟ್ವಿಸ್ಟ್ ಇದು. ನೋಡ್ತಾ ಇದ್ದೀವಿ, ಅನಾಮಿಕಾ ಮಾಸ್ಕ್ ಹಾಕೊಂಡು ತೋರಿಸ್ತಾ ಇದ್ದಾನೆ. 6ನೇ ಪಾಯಿಂಟ್, ಮತ್ತಷ್ಟು ಕಾನ್ಫಿಡೆಂಟ್ ನಿಲ್ಲಂತ ಕಾಣಿಸ್ತಾ ಇದೆ ಭೀಮಾ. 6ನೇ ಪಾಯಿಂಟ್ನಲ್ಲಿ ಈಗ ಮೂಳೆಗಳು ಸಿಕ್ಕಿದಾವೆ. TV5ನ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು. ನೋಡಿ, ಆತನಿಗೂ ಕೂಡ ಒಂದು ರೀತಿಯ ಆಶಾಭಾವನೆ ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಆಳಕ್ಕೆ ಹೋಗ್ತಾ ಇದ್ದಾರೆ. SIT ಅಧಿಕಾರಿಗಳು ಕೂಡ ಆತನಿಗೆ ಕೆಲವೊಂದಿಷ್ಟು ಆತನಿಂದ ಮಾಹಿತಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಕುತೂಹಲ ಅಂತೂ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆ ಮೂಳೆ ಹಾಗಾದ್ರೆ ಯಾರದ್ದು? ಅಲ್ಲಿಗೆ ಹೇಗೆ ಬಂತು? ಅದು ಆತನೇ ಗುರುತು ಪಡಿಸಿದಂಥ ಜಾಗ, ಆತನೇ ಗೊತ್ತು ಮಾಡಿರುವಂಥ ಜಾಗ. ಅಂದ್ರೆ ಆತ ಹುಟ್ಟಿದ್ದು ನಿಜ ಅನ್ನಂಗಾಯ್ತಲ್ವಾ? ಈಗ ಬೇರೆ ಕಡೆ ಆಗಿದ್ದಿದ್ರೆ ಬಹುಶಃ ಬೇರೆಯದ್ದೇ ಚರ್ಚೆಗಳಾಗ್ತಾ ಇತ್ತೇನೋ. ಆದರೆ ಅವನೇ ಬಂದು ನಾನೇ ಇಲ್ಲಿ ಹೂತಿದ್ದೇನೆ ಅಂತೇಳಿ 13 ಪಾಯಿಂಟ್ಗಳನ್ನ ಆತೇನ ಗುರುತು ಮಾಡಿದ್ದಾನೆ. ಆ ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಸಿಕ್ಕಿದಾವೆ. ಹಾಗಾದರೆ ಅಲ್ಲಿ ಶವಗಳನ್ನು ಹೂತಿದ್ದು ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಇದರ ಬಗ್ಗೆ ಸ್ಪಷ್ಟನೆಗಳು ಬೇಕಾಗಿದೆ. ಆ ಮೂಳೆಗಳು ಯಾರದ್ದು ಅನ್ನೋದು ಗೊತ್ತಾಗಬೇಕು. ಅದರ ಬಗ್ಗೆ ಮತ್ತೆ ತನಿಖೆಗಳಾಗುತ್ತೆ, ವರದಿಗಳು ಕೂಡ ಬರಬೇಕಾಗತ್ತೆ, ಸಮಯಾವಕಾಶ ಕೂಡ ಅಲ್ಲಿ ಹಿಡಿಯುತ್ತೆ ಸಾಕಷ್ಟು. ಯಾಕಂತ ಹೇಳಿದ್ರೆ ಆತ ಹೇಳಿದ್ದ ಈ ಶವಗಳನ್ನು ಹೂತು ಹಾಕುವಾಗ ಪೊಲೀಸರ ಅನುಮತಿ ಅಥವಾ ಪೊಲೀಸರ ಸಮ್ಮುಖದಲ್ಲಿ ಏನೇ ಇರಲಿಲ್ಲ, ನಾನೇ ಬಂದು ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಶವಗಳನ್ನು ಹೂತು ಹಾಕಿದ್ದೇನೆ ಅಂಥೇಳಿ ಒಂದೊಂದು ರೋಚಕವಾದಂತಹ ಸ್ಟೋರಿಗಳು ಇದೀಗ ಓಪನ್ ಆಗ್ತಾ ಇದ್ದಾವೆ. ಅನಾಮಿಕನಿಗೂ ಕೂಡ ಕೆಲವೊಂದಿಷ್ಟು ಜನ ಟೀಕೆ ಮಾಡ್ತಾ ಇದ್ರು. ಆತನು ಹುಚ್ಚಾಗಿ ವರ್ತನೆ ಮಾಡ್ತಾ ಇದ್ದಾನೆ, ಈಗ ಯಾಕೆ ಬಂದ ಅವಾಗ ಯಾಕೆ ಬರಲಿಲ್ಲ ಅಂತೇಳಿ. ಆದರೆ ಈಗ ಆತ ಹೇಳಿರುವಂತಹ ಆ ಭಯಾನಕವಾದಂತಹ ಸತ್ಯಗಳು ಒಂದೊಂದೇ ರಿವೀಲ್ ಆಗ್ತಾ ಇದೆ. ಇನ್ನೂ ಏನೇನು ಸಿಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಮೂಳೆಗಳಂತೂ ಪತ್ತೆಯಾಗಿದೆ. ಆ ಮೂಳೆಗಳಿಂದ ಮತ್ತೆ ಆ ವರದಿ ಬರಬೇಕು. ಅದು ಗಂಡ ಅಥವಾ ಹೆಣ್ಣ, ಜೊತೆಗೆ ಹೇಗೆ ಸ್ವಾಭಾವಿಕನ ಹೂತು ಹಾಕಿರುವಂತಹ ಆ ಮುನ್ಸೂಚನೆ, ಹೂತು ಹಾಕಲಿಕ್ಕೆ ಆತನಿಗೆ ಆ ಸೂಚನೆಗಳು ಹೇಗೆ ಬಂತು, ಜೊತೆಗೆ ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಇನ್ನೂ ಸುದೀರ್ಘವಾದಂತಹ ವಿಚಾರಣೆಯನ್ನು ಮಾಡಬೇಕಾಗಿದೆ. ಬಿಗ್ ಟ್ವಿಸ್ಟ್ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಈಗ ವರದಿ ಬಂದು ನಂತರದಲ್ಲಿ ಅದಿನ್ನೂ ಸುದೀರ್ಘವಾಗಿ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆ ಪಾಯಿಂಟ್ ಏನಿದೆ 6ನೇ ಪಾಯಿಂಟು, ಅದರ ಸುತ್ತಮುತ್ತಲೂ ಕೂಡ ಆಳಕ್ಕೆ ಹೋಗಿ ಅಗೆಯುವಂಥ ಕೆಲಸ ಆಗುತ್ತಾ ಇದೆ. ಆ ಕಾರ್ಯಾಚರಣೆಗೆ ಅಡ್ಡಿ ಆದರೂ ಕೂಡ ಕಾರ್ಯಾಚರಣೆ ಬೇಗ ಮುಗಿಬೇಕು ಮತ್ತು ಕುತೂಹಲ ಏನು ಜಾಸ್ತಿ ಆಗುತ್ತಾ ಇದೆ, ಅದು ಕೂಡ ಕಡಿಮೆ ಆಗಬೇಕು ಅಂಥೇಳಿ. ಆದರೆ ಒಂದಂತೂ ಸತ್ಯ, ಆ ಅನಾಮಿಕ ವ್ಯಕ್ತಿ ಬಂದು ಏನು ಹೇಳಿದ್ದ, ಶವಗಳನ್ನು ಹೂತಿದ್ದೆ ಅಂತ. ನೋಡ್ತಾ ಇದ್ದೀವಿ ಆ ಕವರ್ನಲ್ಲಿ, ಹಳದಿ ಕವರ್ ನೋಡ್ತಾ ಇದ್ದೀವಿ, ಅದರಲ್ಲಿ ಮೂಳೆಗಳನ್ನು ಸಂಗ್ರಹಿಸಿಟ್ಕೊಂಡಿದ್ದಾರೆ. ನೋಡಿ, ಮಳೆ ನಡುವೆ ಕೂಡ 3ನೇ ದಿನದ ಶೋಧ ಕಾರ್ಯಾಚರಣೆ ಇದು. 5ನೇ ಪಾಯಿಂಟ್ವರೆಗೂ ಕೂಡ ಒಂದು ಸಣ್ಣ ಮೂಳೆ ಕೂಡ ಸಿಕ್ಕಿರಲಿಲ್ಲ. ಆವಾಗಲೇ ಚರ್ಚೆಗಳು ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ, ಅಯ್ಯೋ 13ವರೆಗೂ ಏನೂ ಸಿಗೋದಿಲ್ಲ, ಈ ATM, ಆ ಪಾನ್ ಕಾರ್ಡ್ ಅವೆಲ್ಲ ನದಿಯಲ್ಲಿ ತೇಲಿ ಬಂದಿರಬೇಕು, ಅಥವಾ ಯಾರೋ ಬಿಟ್ಟು ಹೋಗಿರಬೇಕು, ಸ್ನಾನಘಟ್ಟ ಅಲ್ಲೇ ಇದೆ, ಸ್ನಾನ ಮಾಡುವಾಗ ಏನೋ ಮಿಸ್ ಆಗಿರಬೇಕು, ರವಿಕೆ ಏನು, ಬ್ಲೌಸ್ ಏನು, ಅಲ್ಲೇ ಯಾರೋ ಸ್ನಾನ ಮಾಡಿರುವಾಗ ಬಿಟ್ಟು ಹೋಗಿರ್ಬೋದಪ್ಪ, ಹಂಗಂತ ಇದ್ರು. ಆದರೆ ಮೂಳೆ ಬಗ್ಗೆ ಇವಾಗ ಏನು ಹೇಳ್ತಾರೆ, ಮೂಳೆ ಹೇಗೆ ಬಂತು ಅಲ್ಲಿ ಕಾಡಲ್ಲಿ? ಇವನು ಹೂತಿರುವಂತಹ ಶವಗಳದ್ದೇ ಮೂಳೆನ ಇದು. ಆ ಶವವನ್ನು ಹೂಳಲಿಕ್ಕೆ ಯಾರು ಹೇಳಿದ್ದು, ಮತ್ತು ಆ ಟೈಮ್ನಲ್ಲಿ ಪೊಲೀಸರ ಅನುಮತಿ ಇತ್ತಾ ಇಲ್ವಾ, ಅದು ಸ್ವಾಭಾವಿಕ ಅಥವಾ ಅಸ್ವಾಭಾವಿಕ? ಆತ ಹೇಳಿದ್ದ ಹಲವಾರು ಸ್ಟೋರಿಗಳನ್ನು ನಾನು ಪಾಪ ಪ್ರಜ್ಞೆಯಿಂದ ಬಂದಿದ್ದೇನೆ, ಶಾಲಾ ಬಾಲಕಿಯ ಶವ ಹೂತಿದ್ದೇನೆ, ಬ್ಯಾಗ್ ಮೂಲಕ ಹೂತಿದ್ದೆ ನಾನು, ಈ ರೀತಿ ಕೆಲವೊಂದಿಷ್ಟು
ಸ್ಫೋಟಕವಾದಂತಹ ವಿಚಾರಗಳನ್ನು ಹೇಳಿದ್ದ ಅಲ್ವಾ? ಹಾಗಾಗಿಯೇ ಅದೆಲ್ಲದಕ್ಕೂ ಕೂಡ ಉತ್ತರಗಳು ಸಿಗಬೇಕಾಗಿದೆ. ಇದು ಇನ್ನೂ ಸುದೀರ್ಘವಾಗಿ ಕಾರ್ಯಾಚರಣೆ ನಡೆಯುತ್ತೆ. ಈ ಇಡೀ ಪ್ರಕರಣಕ್ಕಂತರೂ ಕೂಡ 6ನೇ ಪಾಯಿಂಟ್ ಏನಿದೆ, ಬಿಗ್ ಟ್ವಿಸ್ಟ್ ಅನ್ನಂತರೂ ಕೊಟ್ಟಿದೆ. ನೋಡಿ, 5 ಅಡಿ 6 ಅಡಿ 7 ಅಡಿ 8 ಅಡಿವರೆಗೂ ಕೂಡ ಆಗದಿದ್ದಾರೆ. ನಿನ್ನೆ ಮತ್ತು ಮೊನ್ನೆ ನೋಡಿದ್ವಿ ನಾವು. ಹಾಗಾಗಿ ಆತ ಬೇಸರ ಪಟ್ಕೊಂಡಿದ್ದು ಕೂಡ ಇದೆ. ಏನು ಸಿಗ್ತಾ ಇಲ್ವಲ್ಲ, ನಾನು ಇಲ್ಲೇ ಹೋಗುತ್ತಿದ್ದೆ, ಇಲ್ಲೇನಾಗಿರ್ಬೋದು, ಮತ್ತೆ ಇದೇ ಜಾಗನ ಅಥವಾ ಬೇರೆ ಜಾಗನ, ನಾನು ಕನ್ಫ್ಯೂಸ್ ಆದ್ನ. ಆದರೆ ಇವತ್ತು 6ನೇ ಪಾಯಿಂಟ್, ಈ ಎಲುಬುಗಳು ಪತ್ತೆ ಆದಮೇಲೆ ಅವನಿಗೆ ಕಾನ್ಫಿಡೆಂಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡ್ತಾ ಇರಿ ನೀವು ಇನ್ನೂ ಏನೇನು ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಈಗ 6 ಮತ್ತು 7ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. 20 ವರ್ಷಗಳ ಆ ಕರಾಳ ಇತಿಹಾಸ ಈಗ 6ನೇ ಪಾಯಿಂಟ್ನಿಂದ ಬಯಲಾಗಬಹುದು, ಸಾಧ್ಯತೆಗಳಂತೂ ಇದೆ. ಆದರೆ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕಾಗಿರೋದು, ಅಲ್ಲಿ ಶವಗಳನ್ನು ಹೂಳಲಿಕ್ಕೆ ಆತನಿಗೆ ಸೂಚನೆ ಕೊಟ್ಟಂಥವ್ರು ಯಾರು? ನಿಜಕ್ಕೂ ಧರ್ಮಸ್ಥಳ ಗ್ರಾಮದಲ್ಲಿ, ಆ ಕಾಡಿನಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆಯಾ? ಈಗ ಆತ್ಮಹತ್ಯೆ ಪ್ರಕರಣಗಳು, ಕೆಲವೊಬ್ಬರು ಅಲ್ಲಿ ಸುಸೈಡ್ ಮಾಡ್ಕೊಂಡಿರ್ತಾರೆ, ಅಥವಾ ಅಲ್ಲಿ ನದಿಗೆ ಬಿದ್ದು ಸತ್ತು ಹೋಗಿರ್ತಾರೆ, ಅಥವಾ ಜಿಗುಪ್ಸೆ ಬಂದು ಸುಸೈಡ್ ಮಾಡ್ಕೊಂಡಿರ್ತಾರೆ. ಅಂಥವರ ಶವಗಳನ್ನು ಕೂಡ ಹೂಳಲಾಗ್ತಾ ಇತ್ತು ಅನ್ನೋದು. ಹಾಗಾಗಿನೇ ಈಗ ಗೊತ್ತಾಗಬೇಕಾಗಿರೋದು ಜನರಿಗೆ ಸತ್ಯ, ಕೊಲೆ ಅತ್ಯಾಚಾರ ಮಾಡಿ ಆ ಶವಗಳನ್ನು ಹೂಳಲಾಗಿದೆಯಾ ಅನ್ನೋದಷ್ಟೇ. ಯಾಕಂದರೆ ಈಗ ಒಂದು ಅನಾಮಿಕ ಅಥವಾ ಅನಾಮಧೇಯ ಶವ ಪತ್ತೆಯಾದರೂ ಕೂಡ ಪೊಲೀಸರಿಗೆ ಗಮನಕ್ಕೆ ತರಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ನೋಡ್ತಾ ಇದ್ದೀವಿ ಕ್ಷಣ ಕ್ಷಣಕ್ಕೂ ರೋಚಕತೆ ಜಾಸ್ತಿ ಆಗ್ತಾ ಇದೆ. ಆ ಅನಾಮಿಕ ಏನಿದ್ದಾನೆ, ಆತ ಹೇಳಿರುವ ಸತ್ಯ ಈಗ ಸ್ಫೋಟ ಆಗಿದೆ ಅಂತ ಅನ್ನಿಸ್ತಾ ಇದೆ 6ನೇ ಪಾಯಿಂಟ್ನಲ್ಲಿ. ಮತ್ತಷ್ಟು ಕಾನ್ಫಿಡೆಂಟ್ನಲ್ಲಿ ಇದ್ದಾನ ಅವನು. ಈಗ ಸದ್ಯಕ್ಕೆ ಆ 2 ಮೂಳೆಗಳಷ್ಟೇ ಸಿಕ್ಕಿದೆಯಾ? ಇನ್ನೂ ಅಳಕ್ಕೆ ಅಗಿತಾ ಇದ್ದಾರೆ ಹೇಗೆ ಅಲ್ಲಿ 6ನೇ ಪಾಯಿಂಟ್ನಲ್ಲಿ? ಪ್ರಭು, ಹೌದು. ಅನಾಮಿಕ ಅಥವಾ ಭೀಮಾ ಅನ್ನುವಂತ ನಾಮಧೇಯ ವ್ಯಕ್ತಿ ಈಗ ಆತನ ಒಂದು ಪರೀಕ್ಷೆಯನ್ನ ಗೆದ್ದಿದ್ದಾನೆ. 6ನೇ ಸಮಾಧಿಯಲ್ಲಿ ಎಲುಬುಗಳು ಪತ್ತೆಯಾಗುವ ಮೂಲಕ, ಅಸ್ಥಿ ಪಂಜರದ ಕುರುಹುಗಳು ಪತ್ತೆಯಾಗಿರುವ ಮೂಲಕ ಆತ ಒಂದು ರೀತಿಯಲ್ಲಿ ಗೆದ್ದಿದ್ದಾನೆ. ಮುಂದಕ್ಕೆ ನಡೆಯುವಂತ ಕಾರ್ಯಾಚರಣೆಗೆ ಈ ಒಂದು ಘಟನೆ ಏನಿದೆ ಮಹತ್ವದ ತಿರುವನ್ನ ನೀಡುತ್ತೆ. ಮುಂದೆ ಯಾವುದೇ ರೀತಿಯ ಅನುಮಾನಗಳು ಇಲ್ಲದೆ, ಇನ್ ಕೇಸ್ ಇನ್ನು ಮುಂದಿನ ಸಮಾಧಿಗಳಲ್ಲಿ ಏನು ಗೆದ್ದೆ ಹೋದ್ರು ಕೂಡ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಈಗಾಗಲೇ ಅಧಿಕಾರಿಗಳು ಅಲ್ಲಿಂದ ಒಂದಿಷ್ಟು ಅಸ್ಥಿ ಪಂಜರವನ್ನ ಶೇಖರಣೆ ಮಾಡಿದ್ದಾರೆ. ಅಸ್ಥಿ ಪಂಜರದ ಅಂಗಾಂಗಗಳನ್ನ ಶೇಖರಣೆ ಮಾಡಿದ್ದಾರೆ. ಅದನ್ನ ಬಾಕ್ಸ್ ಅಲ್ಲಿ ಹಾಕಿ FSL ಗೆ ರವಾನಿಸುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಇದರೊಂದಿಗೆ ಆ ಎಲುಬುಗಳು ಪತ್ತೆಯಾದಂತಹ ಜಾಗದ ಮಣ್ಣು ಏನಿದೆ, ಸಮಾಧಿ ಒಳಗಿನ ಮಣ್ಣನ್ನು ಕೂಡ ಬಿಡದೆ, ಒಂದು ಹಿಡಿ ಮಣ್ಣನ್ನು ಕೂಡ ಬಿಡದೆ ಎಲ್ಲವನ್ನ ಕೂಡ ಶೇಖರಣೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಮುಂದಕ್ಕೆ ಇನ್ನಷ್ಟು ಅಂಗಾಂಗಗಳು ಸಿಗುತ್ತೋ, ಅಥವಾ ಪ್ರಮುಖವಾಗಿ ಬುರುಡೆ ಬೇಕಾಗುತ್ತೆ. ಬುರುಡೆ ಯಾತಕ್ಕೋಸ್ಕರ ಬೇಕಾಗುತ್ತೆ ಅಂದ್ರೆ, ಆ ವ್ಯಕ್ತಿಯ ವಯಸ್ಸು, ಅದು ಎಷ್ಟು ವರ್ಷದಿಂದ ಹೂತು ಹಾಕಿದ್ದು, ಮತ್ತು ಅವರ ಸಾವಿಗೆ ಕಾರಣ ಏನು, ಇದೆಲ್ಲವನ್ನ ತಿಳಿಬೇಕು ಅಂದ್ರೆ ಆ ಬುರುಡೆಯ ಅವಶ್ಯಕತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಮತ್ತು ಆಗಿರುವಂತಹ ಫ್ರಾಕ್ಚರ್ಗಳು, ಏನಾದರೂ ಮಾರ್ಕ್ಗಳು, ಇರಿತವಾದ ವಸ್ತುಗಳಿಂದ ಕುಯ್ದಂತಹ ಏನಾದರೂ ಮಾರ್ಕ್ಗಳು, ಇಂಥದ್ದೇನಾದ್ರೂ ಸಿಗ್ಬೇಕು ಅಂತ ಹೇಳಿದಂತ ಸಂದರ್ಭ ಬುರುಡೆ ಸೇರಿದಂತೆ ಎಲ್ಲ ಅಂಗಾಂಗಗಳು ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ಅಂಗಾಂಗಗಳಿಗೋಸ್ಕರ ಶೋಧ ನಡೀತಾ ಇದೆ. ಈಗಾಗಲೇ ಸರಿಸುಮಾರು 4 ಅಡಿಯಷ್ಟು ಅವರು ಇದು ಅಗಿಯುವಂತ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. 3 ಅಡಿವರೆಗೂ ಬಹಳ ಸ್ಪೀಡ್ ಆಗಿ ಆ ಪ್ರಕ್ರಿಯೆ ಹೋಯಿತು. ಯಾವಾಗ ಎಲುಬುಗಳು ಪತ್ತೆ ಆಯಿತು, ಆ ಬಳಿಕ ಬಹಳ ನಾಜೂಕಾಗಿ, ಬಹಳ ಸೂಕ್ಷ್ಮತೆಯಿಂದ ಅಗಿಯುವಂತ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆಯಿಂದ SIT ಅಧಿಕಾರಿಗಳು ಭೀಮನನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ, ನೀನು ಯಾರನ್ನ ಇಲ್ಲಿ ಹೂತು ಹಾಕಿದೆ ಅನ್ನುವಂಥದ್ದು ನೆನಪಿದ್ಯಾ? ಆತನ ಲಿಂಗ ಅಂದ್ರೆ ಪುರುಷನ, ಮಹಿಳೆನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ನೆನಪಿದ್ಯಾ? ಮತ್ತು ಅಕ್ಕಪಕ್ಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕುರುಹುಗಳು ಏನಾದ್ರು ಇದೆಯಾ? ಈ ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಅರ್ಥದಲ್ಲಿ ಈಗ ಭೀಮ ಆತ ಹೇಳಿರುವಂತ ಆರೋಪ ನಿಜ ಅನ್ನೋದನ್ನ ಸಾಬೀತುಪಡಿಸಿದ್ದಾನೆ. ಮತ್ತು ಇನ್ನಷ್ಟು ಜಾಗಗಳಲ್ಲಿ ಆತ ತೋರಿಸಲಿಕ್ಕೆ ರೆಡಿ ಆಗಿದ್ದಾರೆ. ಈಗಾಗಲೇ 13 ಪಾಯಿಂಟ್ಗಳನ್ನ ಮಾರ್ಕ್ ಮಾಡಲಾಗಿದೆ. ಈ ಪೈಕಿ 5 ಪಾಯಿಂಟ್ಗಳಲ್ಲಿ ಏನೂ ಸಿಗಲಿಲ್ಲ. ಆದ್ರೆ 6ನೇ ಪಾಯಿಂಟ್ ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ತಿರುವನ್ನ ನೀಡಿದೆ. ಹಾಗಾಗಿ ಇನ್ನು ಮುಂದಕ್ಕೆ 7, 8, 9, 10, 11, 12, 13 ಪಾಯಿಂಟ್ಗಳಲ್ಲಿ ಈಗ ಶೋಧ ನಡೆಯುತ್ತಿರುವಂತದ್ದು. ಮತ್ತು 9ನೇ ಪಾಯಿಂಟ್ ಬಗ್ಗೆ ಎಲ್ಲರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಇದೆ. ಯಾಕಂದ್ರೆ ಅದು ರಸ್ತೆಯ ಪಕ್ಕದಲ್ಲೇ ಇದೆ. ಆದ್ರೆ ಈ ಪಾಯಿಂಟ್ಗಳಲ್ಲಿ ಏನ್ ಸಮಸ್ಯೆ ಅಂದ್ರೆ, ಇದು ನದಿಯ ಪಕ್ಕ ಇರೋ ಕಾರಣದಿಂದಾಗಿ ಅನೇಕ ಬಾರಿ ಪ್ರಾಕೃತಿಕ ವಿಕೋಪಗಳು ಮತ್ತು ಒಂದು ದೊಡ್ಡ ಪ್ರವಾಹ ಬಂದಂತ ಒಂದು ಇತಿಹಾಸ ಕೂಡ ಇದೆ. ಅದರೊಂದಿಗೆ ಕೊಚ್ಚಿಕೊಂಡು ಹೋಗಿರಬಹುದು, ಅಥವಾ ಏನಾದರೂ ಏರುಪೇರು ಡಿಸ್ಪ್ಲೇಸ್ಮೆಂಟ್ ಆಗಿರಬಹುದು ಅನ್ನುವಂತ ಚರ್ಚೆಗಳೆಲ್ಲ ಮುನ್ನೆಲೆಯಿತ್ತು. ಆದರೆ ಎಲ್ಲ ಚರ್ಚೆಗಳನ್ನ, ಆ ಎಲ್ಲ ಸಮರ್ಥನೆಗಳನ್ನ ಮೀರಿ ಇವತ್ತು ಎಲುಬುಗಳು ಪತ್ತೆಯಾಗಿದೆ. ಅಂದುಕೊಂಡಂತಹ
ರೀತಿಯಲ್ಲಿ ಆತ ಹಿಡಿದ ರೀತಿಯಲ್ಲಿ 2-3 ಅಡಿಯಲ್ಲಿ ಅದು ಪತ್ತೆಯಾಗಿರುವಂತದ್ದು. ಒಂದು ಕಡೆಯಿಂದ SIT ಮತ್ತು ಫಾರೆನ್ಸಿಕ್ ಏನಿದೆ ಇವರು ಕೂಲಿಯಾಳುಗಳ ಮೂಲಕ ಇನ್ನಷ್ಟು ಮೂಳೆಗಳಿಗಾಗಿ ಅಸ್ಥಿಪಂಜರದ ಅಂಗಾಂಗಗಳಿಗಾಗಿ ಶೋಧವನ್ನ ತೀವ್ರಗೊಳಿಸಿದ್ರೆ, ಇನ್ನೊಂದು ಕಡೆಯಿಂದ SIT ಅಧಿಕಾರಿಗಳು ಭೀಮನಿಂದ ಮಾಹಿತಿ ಪಡಿತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ಇನ್ನೊಂದು ಕಡೆಯಿಂದ ಆ ಎಲ್ಲ ಮೂಳೆಗಳನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ಒಂದು ಬ್ಲೂ ಕಲರ್ ಟೈಪಿನ ಬಾಕ್ಸ್ ಒಳಗೆ ಹಾಕಿ ಅದನ್ನ FIR ಗೆ ರವಾನಿಸುವಂತ ದೃಶ್ಯ ಕೂಡ ನಾವು ಗಮನಿಸಬಹುದು. ಹಾಗಾಗಿ ಇಡೀ ಪ್ರಕರಣ ರೋಚಕ ತಿರುವನ್ನ ಪಡೆದುಕೊಂಡಿದೆ. ಯಾರೆಲ್ಲ ಅಲ್ಲಿ ಇದ್ದಿದ್ದು ಸುಳ್ಳು ಅಥವಾ ಆತ ಹೇಳಿದ್ದು ಸುಳ್ಳು ಅನ್ನುವಂತ ರೀತಿ ಆರೋಪಗಳನ್ನ ಮಾಡ್ತಾ ಇದ್ರು, ಈಗ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಒಂದು ಸಮಯ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಇಷ್ಟಕ್ಕೆ ಇದು ನಿಲ್ಲೋದಿಲ್ಲ. ಆ ಮೂಳೆಯ ಅಥವಾ ಆ ಅಸ್ಥಿಪಂಜರದ ಇತಿಹಾಸ ಏನು, ಅದು ಎಲ್ಲಿಂದ ಬಂತು, ಅದರ ಮೂಲ ಯಾವುದು, ಎಲ್ಲವನ್ನ ಕೂಡ SIT ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಪ್ರಮುಖವಾಗಿ ಏನಾದ್ರೂ ಆ ಕಳೆ ಬರಹ ಅಥವಾ ಸತ್ತಿದಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತ ದಾಖಲೆಗಳು ಇದೆಯಾ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಈ ತರ ಸಮಾಧಿಯನ್ನು ಅಗೆಯೋದಕ್ಕೆ ಅವಕಾಶ ಇಲ್ಲ. ಇದಲ್ಲದೆ ಇದ್ರೂ ಕೂಡ ಈ ಹಿಂದೆ ಏನಾದ್ರೂ ಪೊಲೀಸರ ಗಮನಕ್ಕೆ ಬಂದಂತಹ ಘಟನೆಗಳು ಏನಾದ್ರೂ ನಡೆದಿದ್ಯಾ, ಪೊಲೀಸ್ ದಾಖಲೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದೆಯಾ, ಎಲ್ಲವೂ ಕೂಡ ಈಗ ಕೂಲಂಕುಷವಾಗಿ ತನಿಖೆ ಆಗುತ್ತೆ. ಪ್ರಭು, ಇನ್ನೊಂದು ವಿಚಾರ, ನಿನ್ನೆಯ ಬಳಿಕ ಒಂದು ಮಹತ್ವದ ಬೆಳವಣಿಗೆಗಳು ಕೂಡ ನಡೆದಿತ್ತು. SIT ಅಧಿಕಾರಿಗಳು ಒಂದು ಹೆಲ್ಪ್ ಲೈನ್ ಅನ್ನ ಕೂಡ ಆರಂಭ ಮಾಡಿದ್ರು. ಯಾರಾದ್ರೂ ನಿಮ್ಮ ಕುಟುಂಬಸ್ಥರು ಮಿಸ್ ಆಗಿದ್ರೆ, ನಿಮ್ಗೆ ಆ ಟೈಮಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯವಾಗದೆ ಹೋದ್ರೆ ಅಥವಾ ಧರ್ಮಸ್ಥಳ 100 ಶವ ಹೂತಿಟ್ಟ ಪ್ರಕರಣ ಸಂಬಂಧಪಟ್ಟ ಹಾಗೆ ಮಹತ್ವವಾದ ಮಾಹಿತಿಗಳು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದ್ರೆ ಅದನ್ನ ನೀಡುವಂತ ರೀತಿಯಲ್ಲಿ ನೀವು ಬಂದು ಇಲ್ಲಿ ಮಾಹಿತಿಯನ್ನ ನೀಡಬಹುದು ಅನ್ನುವಂತ ಒಂದು ಹೆಲ್ಪ್ ಲೈನ್ ಅನ್ನ ಕದ್ರಿ ಸಮೀಪದ ಮಂಗಳೂರು ಕದ್ರಿಯ ಸಮೀಪದ ಮಲ್ಲಿಕಟ್ಟೆಯ IBಯಲ್ಲಿ ಓಪನ್ ಮಾಡಿದ್ರು ಮತ್ತು ಅದಕ್ಕೊಂದು ಅಧಿಕೃತ ಸಹಾಯವಾಣಿಯ ನಂಬರ್ ಅನ್ನ ಕೂಡ ನೀಡಿದ್ರು. ಹಾಗಾಗಿ ಈಗ ಈ ಧರ್ಮಸ್ಥಳ ಪ್ರಕರಣ ಬೇರೆದೇ ಹಂತಕ್ಕೆ ಹೋಯಿತು ಪ್ರಭು. ಆತ ಇಲ್ಲಿ ಅಂದ್ರೆ ನಮ್ಗೆ ಬಂದಂತ ಮಾಹಿತಿ ಇಲ್ಲಿ ತೋರಿಸಿರುವಂತಹ ಏನಿದೆ ಬಹಳ ಚಾಲೆಂಜಿಂಗ್ ಸಿಚುವೇಶನ್ ಗಳಲ್ಲಿ ಇದ್ದಿದ್ದು ಮತ್ತು ಬಹಳ ಹಳೆಯದ್ದು ಅನ್ನುವಂತ ವಿಚಾರಗಳು ಕೂಡ ಆಯ್ತು, ಚರ್ಚೆ ಕೂಡ ಆಯ್ತು. ಆತ ಇನ್ನೂ ಆತನ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಘನಘೋರ ಆರೋಪಗಳ ಸುಳಿವು, ಅದರ ಬಗ್ಗೆ ಆತ ಇನ್ನೂ ಸುಳಿವನ್ನ ನೀಡಿಲ್ಲ. ಅದು ಬೇರೆಯದೇ ಕಡೆಯಲ್ಲಿದೆ. ಆತ ಅದರಲ್ಲಿ ಮೆನ್ಷನ್ ಮಾಡಿದ್ದ ಕಲ್ಲೇರಿಯ ಪೆಟ್ರೋಲ್ ಪಂಪ್ ನ ಒಂದು ಘಟನೆ, ಅದು ಬಹಳ ಮನ ಕಲಕುವಂತ ಘಟನೆ. ಅದು ನಿಜವಾಗಿದ್ರೆ ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳಿಗೆ ಭರವಸೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಂದಕ್ಕೆ ಇನ್ನಷ್ಟು ಫೋರ್ಸ್ ಅನ್ನ ಹಾಕಿ ಈಗಾಗಲೇ 9 ಅಧಿಕಾರಿಗಳನ್ನ ಈ ಟೀಮ್ಗೆ ಆಡ್ ಮಾಡಲಾಗಿದೆ. ಇನ್ನಷ್ಟು ತಂಡವನ್ನ ವಿಸ್ತರಣೆಗೊಳಿಸಿ ಆ ಕಾರ್ಯಾಚರಣೆ ಆರಂಭವಾಗುತ್ತೆ. ಇವತ್ತು ಸಿಕ್ಕಂತಹ ಮೂಳೆಗಳು ಕೇವಲ FSL ಗೆ ರವಾನೆಯಾಗೋದು ಮಾತ್ರ ಅಲ್ಲ, ಅದರ ಮೂಲವನ್ನ ತಿಳ್ಕೋದಕ್ಕೆ SIT ಮುಂದಾಗುತ್ತೆ. ಈಗ ಭೀಮನ ಮಾಹಿತಿ ಪ್ರಕಾರ ಅಸ್ಥಿಪಂಜರವನ್ನ ಅಲ್ಲಿ ಹೂತಾಕೋದಕ್ಕೆ ಅಥವಾ ಶವವನ್ನ ಅಲ್ಲಿ ಹೂತಾಕೋದಕ್ಕೆ ಹೇಳಿದ್ದು ಯಾರು, ಆ ಮೇಲ್ವಿಚಾರಕರು ಯಾರು, ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ SIT ಮಾಡೋದಕ್ಕೆ ಮುಂದಾಗುತ್ತೆ. ಆದ್ರೆ SIT ಗೆ ಇದಕ್ಕೂ ಮುನ್ನ ಫಾರೆನ್ಸಿಕ್ ರಿಪೋರ್ಟ್ ಬರಬೇಕಾಗುತ್ತೆ. ಈ ನಡುವೆ ಇಂಡಿಯಾ ಫಾರೆನ್ಸಿಕ್ ಅಧಿಕಾರಿಗಳು ಅಲ್ಲಿ ವಿಶ್ಲೇಷಣೆಗಳನ್ನ ಮಾಡ್ತಾ ಇರುವಂತದನ್ನ ಗಮನಿಸಬಹುದು. DIG ಅನುಚೇತ್ ಅವರು ಕೂಡ ನೇರವಾಗಿ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ದಯಾಮ ಅವ್ರ ಮೂಲಕ.